ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ನಿಮ್ಮ ಜೊತೆಗೆ ಅದೃಶ್ನಿ. ಸೊ ನನ್ನ ಜೊತೆಗೆ ಇವತ್ತಿರೋರು ನೀವೆಲ್ಲರೂ ನಿಮ್ಮ ಮನೆ ಮಗಳು ಅಂತ ಪ್ರೀತಿಸೋರು. ಅವರ ಆ್ಯಕ್ಚುಲ್ ಹೆಸರಕ್ಕಿನ್ನ ಈ ಹೆಸರು ಹೇಳಿದ್ರೆ ಇವರಾ ಅಂತ ಹೇಳ್ತೀರಾ? ಹೌದು, ಕೆಂಡಸಂಪಿಗೆ ಸೀರಿಯಲ್ನಿಂದ ಮಿಂಚಿದಂಥ ಸುಮನ್ನ ಅವರಿದ್ದಾರೆ. ಅವ್ರ ನಿಜವಾದ ಹೆಸರು ಕಾವ್ಯ ಶೈವ ಅವರು ನನ್ನ ಜೊತೆ ಇದ್ದಾರೆ. ಸೊ ಸ್ಮಾಲ್ ಸ್ಕ್ರೀನ್ ಹೀರೋಯಿನ್ ಅಲ್ಲ, ಈಗ ಇವರು ಬಿಗ್ ಸ್ಕ್ರೀನ್ ಹೀರೋಯಿನು. ಸೊ ಇಂಟ್ರೊಡಕ್ಷನ್ ಅಂತೂ ಮುಗಿತು, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಕಾವ್ಯ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಸೊ ಕಾವ್ಯ ಅವರೇ, ನಿಮ್ಗೆ ಕಾವ್ಯ ಅಂದರೆ ಖುಷಿ ಆಗುತ್ತಾ ಅಥವಾ ಸುಮನ್ನ ಅಂದರೆ ಖುಷಿ ಆಗುತ್ತೆ? ಎರಡು. ಸೊ ಹೇಗಿರುತ್ತೆ? ಈಗಲೂ ಕೂಡ ಸುಮನ ಅಂತ ಗುರ್ತಿಸ್ತಾರ? ಖಂಡಿತ ಸುಮನ ಅಂತಾನೆ ಕರೀತಾರೆ. ನನ್ನ ರಿಯಲ್ ಹೆಸರು ಸುಮನ ಅಂತಾನೆ ಅನ್ಕೊಂಡಿದ್ದಾರೆ. ಓ, ಕಾವ್ಯ ಅಂತ ಅಂದ್ರೆ ನಿಮ್ಮ ಫ್ಯಾನ್ಸ್ಗಳಿಗೆ ಕೆಲವರಿಗೆ ಅಂದ್ರೆ DKD ಮಾಡಿದ್ಮೇಲೆ ಸ್ವಲ್ಪ ಜನ ಕಾವ್ಯ ಅಂತಾರೆ. ಬಟ್ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅಂಡ್ ಈಗಲೂ ತುಂಬಾ ಜನ ಸುಮನ ಅಂತಾನೆ ಮಾತಾಡಿಸ್ತಾರೆ. ಖುಷಿ ಆಗುತ್ತಲ್ಲ? ಖುಷಿ ಆಗುತ್ತೆ. ಓಕೆ. ಸೊ ಈಗ ಸ್ಮಾಲ್ ಸ್ಕ್ರೀನಲ್ಲಿ ಹೀರೋಯಿನ್ ಆಗಿ ಮಿಂಚಿದಾಯ್ತು, ಈಗ ಬಿಗ್ ಸ್ಕ್ರೀನಲ್ಲಿ ಹೀರೋಯಿನ್ ಆಗಿ ಮಿಂಚೋಕೆ ರೆಡಿ ಆಗಿದ್ದೀರಿ. ಆಲ್ ಸೆಟ್ ರೆಡಿ? ಎಸ್. ಸೊ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕು, ಫಾರ್ ದ ಫಸ್ಟ್ ಮೂವಿ ಯಶ್ ಅವರ ತಾಯಿ ಅವರ ಪ್ರೊಡಕ್ಷನ್ನಲ್ಲಿ ಬರ್ತಿದ್ರ, PA ಪ್ರೊಡಕ್ಷನ್ ಅಲ್ವಾ? ಸೊ ಹೇಗೆ ಅನ್ನಿಸ್ತು? ಹೇಗಿತ್ತು ಇದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಾದಾಗ? ಕಾಲ್ ಬಂದಿದ್ದು ಹೇಗೆ, ಏನು ಕತೆ? ಸಿನಿಮಾಗೆ ಕಾಲ್ ಬಂದಿದ್ದು ನಾನು ಇನ್ನೂ ಸೀರಿಯಲ್ ಮಾಡ್ತಾ ಇದ್ದೆ ಅವಾಗ. ಸೀರಿಯಲ್ ಕ್ವಿಟ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡಿದ್ಮೇಲೆ 3 months ನಾವು ನೋಟಿಸ್ ಪೀರಿಯಡಲ್ಲಿ ವರ್ಕ್ ಮಾಡ್ತಾ ಇರ್ತೀವಲ್ಲ, ಆ ಸಮಯದಲ್ಲಿ ನನಗೆ. ಸೊ ಹಾಗಾದರೆ ನೀವು ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಹೋಗಿದ್ದು ಇದಕ್ಕೇನಾ? ಇಲ್ಲ, ಅದು ತುಂಬ ಜನ DKD ಇವಾಗ ಕನೆಕ್ಟ್ ಆಗೋಯ್ತು. ಇಲ್ಲ, ತುಂಬ ದಿನ DKD ಮಾಡಬೇಕಾದ್ರೆ DKDಗೋಸ್ಕರ ಸೀರಿಯಲ್ ಬಿಟ್ಟರು ಅಂತಾನೂ ಬಂತು. ಆ್ಯಂಡ್ ಇವಾಗ ಸಿನಿಮಾಗೋಸ್ಕರ ಬಿಟ್ಟರು ಅಂತ ಕನ್ವೆ ಆಗುತ್ತೆ. ಬಟ್ ಇಲ್ಲ, ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ, ಆಲ್ರೆಡಿ ಟೀಮಿಗೆ ಇನ್ಫಾರ್ಮ್ ಮಾಡಿದ್ದೆ ದ್ಯಾಟ್ ನಾನು ಕ್ವಿಟ್ ಮಾಡ್ತಿದ್ದೀನಿ ಅಂತ. ಸೊ ಸಿನಿಮಾ ಕಾಲ್ ಬಂದಾಗಲೂ, ಯೂಶ್ವಲಿ ಇದಕ್ಕೆ ಮುಂಚೆ ಬೇರೆ ಸಿನಿಮಾಗಳಿಗೆ ಕಾಲ್ ಬಂದಾಗಲೂ ನಾನು ಇಲ್ಲ ಅಂತಲೇ ಹೇಳ್ತಿದ್ದೆ, ಇಲ್ಲ ಡೇಟ್ ಸಜೆಸ್ಟ್ ಆಗಲ್ಲ ಅಂತ. ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಕನಸು ಇರಲಿಲ್ಲ, ಕಾನ್ಫಿಡೆನ್ಸು ಇರಲಿಲ್ಲ. ಸೊ ಹಾಗೆ ಈ ಸಿನಿಮಾಗೂ ನಾನು ಇಲ್ಲ ಅಂತಲೇ ಹೇಳಿದೆ. ನಮ್ಮ ಮ್ಯಾನೇಜರ್ ರಂಗನಾಥ್ ಸರ್ ಕಾಲ್ ಮಾಡಿದಾಗ ಇಲ್ಲ ಸರ್ ಅಂತ ಹೇಳಿದೆ, ಫಸ್ಟ್ ಟೈಮ್ ಕಾಲ್ ಮಾಡಿದಾಗ. ಸೊ ಇನ್ನೊಂದು ಸಲ ಕಾಲ್ ಮಾಡಿ, ಇಲ್ಲ ಡೈರೆಕ್ಟರ್ ನಿಮ್ಮ ಹತ್ರ ಒಂದು ಸಲ ಮಾತಾಡಬೇಕಂತೆ, ಒಂದು ಸಲ ಮಾತಾಡಿ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ಶ್ರೀರಾಜ್ ಸರ್ ಕಾಲ್ ಮಾಡಿದ್ರು, ಯಾಕೆ ಬೇಡ ಅಂತಿದ್ದೀರಾ ಸಿನಿಮಾ, ಯಾಕೆ ಬೇಡ ಅಂತಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ಸೀರಿಯಲಲ್ಲಿ ಬ್ರೇಕ್ ತೊಗೋತಾ ಇದ್ದಿದ್ದು, ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ಆ ಕಾರಣ ಮತ್ತೆ ಶೂಟಿಂಗ್ ಆಗಲ್ಲ ಸರ್ ಒಂದು, ಆ್ಯಂಡ್ ಇಲ್ಲ ಸರ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದ್ರು. ನಮ್ಮ ಸಿನಿಮಾ ಸೀರಿಯಲ್ ಶೂಟಿಂಗ್ ಥರ ಇರಲ್ಲ, ಅಷ್ಟು ಸ್ಟ್ರೆಸ್ಫುಲ್ ಇರಲ್ಲ ನಿಮಗೆ, ಆ್ಯಂಡ್ ಜಾಸ್ತಿ ಡೇಟ್ಸು ಇರಲ್ಲ, ಅಷ್ಟು ಸ್ಟ್ರೆಸ್ಫುಲ್ಲಾಗಿರಲ್ಲ, ಮಾಡಿ ಕತೆಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ. ಆ್ಯಂಡ್ ಆರ್ಟಿಸ್ಟ್ಗಳು ಯಾರ್ಯಾರು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯಿತು. ಬಟ್ ಎಲ್ಲೂ ಪ್ರೊಡಕ್ಷನ್ ಹೌಸ್, ಪುಷ್ಪ ಮ್ಯಾಮ್ ಪ್ರೊಡಕ್ಷನ್ ಹೌಸ್ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲೇ ನಿಮಗೆ ಆಪರ್ಚುನಿಟಿ ಬಂದಿದೆ, ಮಾಡಿ ನಾವು ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು. ಸೊ ನಂಗೆ ಸ್ವಲ್ಪ ಟೈಮ್ ಕೊಡಿ, ಮನೇಲಿ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಮನೇಲಿ ಡಿಸ್ಕಸ್ ಮಾಡಿದೆ. ನಾನು ಯೋಚನೆ ಮಾಡಿದೆ, ಲೈಕ್ ನೀವು ಹೇಳ್ದಂಗೆ ಇದಕ್ಕೆ ಸೀರಿಯಲ್ ಬಿಟ್ರ ಅಂತ ಕನೆಕ್ಟ್ ಮಾಡ್ಕೋಬಾರ್ದು ಜನ, ಹೆಂಗಿದ್ರು ಬ್ರೇಕ್ ತೊಗೋತಿದ್ದೀನಿ, ಬ್ರೇಕ್ ತೊಗೊಂಬಿಡೋಣ ಅಂತಲೇ ಇದ್ದೆ. ಮನೇಲಿ ಇವಾಗ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು. ಟೆಕ್ನಿಕಲಿ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಬಂದು ಇದಕ್ಕೆ ಮುಂಚೆ ಹೊಯ್ಸಳ ಎಲ್ಲ ಮಾಡಿದರು, ಕಾರ್ತಿಕ್ ಸರ್ ಅಂತ. ಆರ್ಟಿಸ್ಟ್ ಅಂತ ಬಂದಾಗಲೂ ಪೃಥ್ವಿ ಅಂಬರ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ರಾಜೇಶ್ ನಟ್ರಂಗ್ ಸರ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಅವಕಾಶ ಬಂದಾಗ ಬೇಡ ಅನ್ನೋ ತಪ್ಪಾಗತ್ತೆ ಅಂತ ಹೇಳಿ ಸಿನಿಮಾ ಒಪ್ಕೊಂಡೆ. ಬಟ್ ಆದರೆ ನಿಮಗೆ ಆ್ಯಕ್ಟ್ರೆಸ್ ಆಗಬೇಕು, ಇಲ್ಲ ಲೀಡ್ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಆಸೆನೇ ಇರಲಿಲ್ವಂತೆ? ಹೌದು. ಹೇಗೆ ಬಂದ್ರಿ ಇಂಡಸ್ಟ್ರಿಗೆ? ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅಲ್ಲ, ಎಲ್ಲರಿಗೂ ಅದೇ ಆಸೆ, ಡ್ರೀಮು, ಗೌರ್ಮೆಂಟ್ ಜಾಬ್ ಸಿಕ್ಲಿ ಅಂತ. ಅದರಲ್ಲಿ ಸ್ಟೇಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಬಿಟ್ಟು ಈ ಕಲಾಕ್ಷೇತ್ರಕ್ಕೆ ಒಲವು ಹೇಗೆ ಬಂತು? ಇವಾಗ ನಂದು ಎಜುಕೇಷನ್ ಬಂದು ಡಿಪ್ಲೊಮೊ ಇನ್ EC. ಡಿಪ್ಲೊಮೊ ತೊಗೊಂಡಿದ್ದೆ ಇಂಜಿನಿಯರಿಂಗಿಗೆ ಹೆಲ್ಪ್ ಆಗುತ್ತೆ, ಟೆಕ್ನಿಕಲ್ ಟಚ್ ಸಿಗುತ್ತೆ ಅಂತ. ಡಿಪ್ಲೊಮೊ ಜಾಯ್ನ್ ಆದಾಗಲೂ ನಾನು ಈ ಕಡೆ ಬರಬೇಕು ಅನ್ನೋ ಆಸಕ್ತಿ ಏನೂ ಇರಲಿಲ್ಲ. ಬಟ್ ಎಲ್ಲ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಹೀರೋಯಿನ್ ಆದವರು. ಎಕ್ಸಾಕ್ಟ್ಲಿ. ಈಗ ನಾನು ಸ್ಟಾರ್ಟಿಂಗ್ ಬಂದಾಗ್ಲೂ ನಾನು ಲೀಡ್ ಕ್ಯಾರೆಕ್ಟರ್ಸ್ ಯಾವುದೂ ಮಾಡಿದ್ದಿರಲಿಲ್ಲ, ಅಂದರೆ ಲೀಡ್ ಆ್ಯಕ್ಟ್ರೆಸ್ ಆಗಬೇಕು ಅಂತಲೂ ಬಂದಿರಲಿಲ್ಲ. ಸೊ ಇನಿಷಿಯಲಿ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾನೆ ನಾನು ಆ್ಯಕ್ಟಿಂಗ್ ಕಲಿತೆ ಅಂದರೆ
ಇಟ್ ವಾಸ್ ಆಲ್ ರಿಟರ್ನ್ ನಾನು ಲೀಡ್ ಆ್ಯಕ್ಟ್ರೆಸ್ ಆಗಿ ಸಿಕ್ತು ಆಪರ್ಚುನಿಟಿ. ಸಿನಿಮಾನೂ ಅಷ್ಟೇ, ಇಟ್ ವಾಸ್ ನಾಟ್ ಪ್ಲ್ಯಾಂಡ್. ನಾಟ್ ಪ್ಲ್ಯಾನ್. ಸೊ ತೆಲುಗುನಲ್ಲಿ ಫಸ್ಟ್ ಸೀರಿಯಲ್ಗೆ ಲೀಡ್ ಆಕ್ಟ್ರೆಸ್ ಆಗಿ ಆ್ಯಕ್ಟ್ ಮಾಡಿದವ್ರು ತಾವು. ಸೊ ತೆಲುಗುನ ಆ್ಯಕ್ಟಿಂಗ್ ನೋಡಿ ನಿಮಗೆ ಕೆಂಡಸಂಪಿಗೆಗೆ ಕರೆದದ್ದ? ತೆಲುಗು ಆ್ಯಕ್ಟಿಂಗ್ ನೋಡಿ ಕರೆದಿದ್ದು ಅಲ್ಲ, ಇಲ್ಲೇ ಬೇರೆ ಸಪ್ರೇಟಾಗಿ ಸ್ಕ್ರೀನ್ ಟೆಸ್ಟ್ ಮಾಡಿ ಆ ಕತೆಗೆ ಸೂಟ್ ಆಗ್ತೀನಿ ಅಂತ ತೊಗೊಂಡಿದ್ದು. ಓಕೆ. ಸೊ ಹೇಗೆ ಬಂತು ಫಸ್ಟ್ ಆಪರ್ಚುನಿಟಿ, ಹೇಗೆ ಸಿಕ್ತು ನಿಮಗೆ, ಪ್ಲಾಟ್ಫಾರ್ಮ್ ಹೇಗೆ ಸಿಕ್ತು ಯಾವುದು ಫಾರ್ ದ ಸೀರಿಯಲ್? ಇಲ್ಲ ಈ ಹೀಗೆ ಸ್ಕ್ರೀನ್ ಟೆಸ್ಟ್ ಆಡಿಷನ್ಸ್ ಕೊಡ್ತಾ ಆಡಿಷನ್ ಕೊಡ್ತಿದ್ರಿ? ಹೌದು. ಬಟ್ ಇಷ್ಟ ಇಲ್ಲ ಅಂದ್ರೆ ಆಡಿಷನ್ ಸುಮ್ಮನೆ ಇಷ್ಟ ಇರಲಿಲ್ಲ, ಬಟ್ ಒನ್ಸ್ ಐ ಕಮ್ ಲೈಕ್ ಅದೇ ಫಸ್ಟ್ ಬಂದಿದ್ದು ಹೇಗೆ ಅಂತ. ನನಗೆ ಆ್ಯಕ್ಚುಲಿ ರಿಯಾಲಿಟಿ ಶೋಸಲ್ಲೆಲ್ಲ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಇವಾಗ ಕಾಲೇಜು ಸ್ಕೂಲ್ ಮುಗಿಸ್ಕೊಂಡು ಬಂದು ವೀಕೆಂಡ್ಸ್ ಎಲ್ಲ ರಿಯಾಲಿಟಿ ಶೋಸ್ ಹಾಕಿದಾಗ ನಾನು ಅಲ್ಲಿ ಇರಬೇಕು ಅನ್ನೋ ಆಸೆ ಇತ್ತು. ಮನೇಲಿ ಹೇಳಿದಾಗ ಅಪೋಸ್ ಮಾಡಿದ್ರು, ಬೇಡ, ಚೆನ್ನಾಗಿ ಓದ್ತಿದ್ಯಾ, ಓದು, ಅದು ನಮಗಲ್ಲ ಅನ್ನೋ ಥರನೇ ಇತ್ತು. ಬಟ್ ನನಗೆ ಯಾವ ರೇಂಜಿಗೆ ಅದು ಇವಾಗ ಚಿಕ್ಕ ಮಕ್ಕಳಲ್ಲಿ ಯಾವ್ದು ಬೇಡ ಅಂತೀವೋ ಅದೇ ಬೇಕು ಅಂತ ಅನ್ಸುತ್ತೆ ಗೊತ್ತಾ, ಹಾಗೆ ಹಠ ಸ್ವಭಾವ. ನನಗೆ ಬೇಕು ಅದು ಅಂತಾನೆ ಸ್ಟಾರ್ಟ್ ಆಯಿತು. ಅದೇ ಹೇಳಿದ್ನಲ್ಲ, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ಗಿನ್ನ ನಾನು ರಿಯಾಲಿಟಿ ಶೋಸಲ್ಲಿ ಡಾನ್ಸ್ ಆರ್ ಸಿಂಗಿಂಗ್ ಕ್ಲಾಸ್ ಆರ್ ಡಾನ್ಸ್ ಕ್ಲಾಸ್ ಹೋಗಿರಲಿಲ್ಲ, ಬಟ್ ಸ್ಟಿಲ್ ನಾನು ಅಲ್ಲಿ ಬರಬೇಕು ಅನ್ನೋದೇ ಆಸೆ ಇತ್ತು. ಬಟ್ ನಾನು ಅದಕ್ಕೋಸ್ಕರ ಆಡಿಷನ್ಸ್ ಕೊಟ್ಟಿರಲಿಲ್ಲ, ಯಾವುದೋ ರಿಯಾಲಿಟಿ ಶೋಸಿಗೆ ಆಡಿಷನ್ಸ್ ಕೊಟ್ಟಿರಲಿಲ್ಲ. ಹೀಗೆ ಸೀರಿಯಲ್ಸಿಗೆ ಆಡಿಷನ್ಸ್ ಕೊಟ್ಟು ಬಂದ್ರಿ ಆ್ಯಂಡ್ ಹೀರೋಯಿನು ಆದ್ರಿ. ಹೇಗಿತ್ತು ರಿಯಾಕ್ಷನು? ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು? ಯಾವ್ದು ಸಿನಿಮಾ ಸೀರಿಯಲ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನಿಮ್ಮನ್ನ ನೋಡಿದಾಗ? ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನೋಡಿದಾಗ ಆಬ್ವಿಯಸ್ಲಿ ಖುಷಿ ಆಯಿತು, ಖುಷಿಪಟ್ಟರು. ಸಿನಿಮಾ ಅಂತ ಬಂದಾಗ್ಲೂ ಖುಷಿಪಟ್ಟರು, ಓಕೆ ಮಾಡು, ಚೆನ್ನಾಗಿರುತ್ತೆ ಅಂತ. ಸೊ ಹೇಗಿದೆ ನಿಮ್ಮ ಸಿನಿಮಾದಲ್ಲಿ ತಮ್ಮ ಕ್ಯಾರೆಕ್ಟರ್? ನನ್ನ ಕ್ಯಾರೆಕ್ಟರ್ ಒಂದು ಸ್ಕೂಲ್ ಹುಡುಗಿಯಿಂದ ಹಿಡಿದು ಅಂಗನವಾಡಿ ಟೀಚರ್ವರೆಗೂ, ಲೈಕ್ ಸ್ಕೂಲ್ ಡ್ರೆಸ್ ಹಾಕಿದ್ದೀನಿ, ಕುರ್ತಾ ಹಾಕಿದ್ದೀನಿ, ಲಂಗ ದಾವಣಿ ಹಾಕಿದ್ದೀನಿ, ಎಲ್ಲ ಥರ ಒಂದು ಏನಂತಾರೆ ಔಟ್ಫಿಟ್ಸಲ್ಲಿ ಕಾಣಿಸ್ಕೊಂಡಿದ್ದೀನಿ. ಎಲ್ಲ ಥರ ಔಟ್ಫಿಟ್ಸಲ್ಲೂ ಕಾಣಿಸ್ಕೊಂಡಿರ. ಸೊ ಕೊತ್ತಲ್ವಾಡಿ ಹೆಸರು ಕೇಳಿದ ತಕ್ಷಣ ಹೇಗೆ ನೀವು ಇದನ್ನ ಸ್ವೀಕರಿಸಿದ್ರಿ? ಟೈಟಲ್ ಏನು ಟೈಟಲು, ಸ್ಟೋರಿ ನೀವು ಫುಲ್ ಸ್ಟೋರಿ ನರೇಟ್ ಮಾಡಿ ಹೇಳಿದ್ರ, ಹೇಗಾಯಿತು? ಸ್ಟೋರಿ ಫುಲ್ ನರೇಟ್ ಮಾಡಿದ್ರು, ಬಟ್ ಟೈಟಲ್ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಪ್ಲ್ಯಾನ್ ಮಾಡಿರಲಿಲ್ಲ, ರಿವೀಲ್ ಮಾಡಿರಲಿಲ್ಲ ಅನ್ನೋದಕ್ಕಿಂತ ಅವರೇ ಡಿಸ್ಕಷನಲ್ಲಿದ್ದರು ಏನು ಟೈಟಲ್ ಇಡೋದು ಅಂತ. ನಾವು ಶೂಟ್ ಮಾಡಿದಂಥ ಊರು ಹೆಸರು ಕೊತ್ತಲ್ವಾಡಿ, ಸೊ ಅದನ್ನೇ ಟೈಟಲ್ ಆಗಿ ಇಟ್ಟಿದ್ದಾರೆ. ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್, ಬಟ್ ನಾವು ಶೂಟ್ ಮಾಡಿದ ಊರ ಹೆಸರು ಕೊತ್ತಲ್ವಾಡಿ, ಸೊ ಅದಕ್ಕೆ ಇಟ್ಟರು. ಸೊ ಏನು ಡಿಫ್ರೆನ್ಸ್ ಇದೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ? ಅದೇ ಡೈರೆಕ್ಟರ್ ಸರ್ ಹೇಳ್ದಂಗೆ ಅಷ್ಟು ಸ್ಟ್ರೆಸ್ಫುಲ್ ಇರಲ್ಲ ಕಂಪೇರ್ಡ್ ಟು ಸೀರಿಯಲಲ್ಲಿ. ಏನಾಗುತ್ತೆ, ಡೈಲಿ ಟೆಲಿಕಾಸ್ಟಿಗೆ ಹೋಗ್ತಾ ಇರಬೇಕಾಗತ್ತೆ ಎಪಿಸೋಡ್ಸ್, ಆಬ್ವಿಯಸ್ಲಿ ಲೀಡ್ ಅಂತಂದಾಗ ಸ್ಟ್ರೆಸ್ಫುಲ್ ಆಗೇ ಇರುತ್ತೆ. ಬಟ್ ಸಿನಿಮಾದಲ್ಲಿ ಹಾಗಲ್ಲ, ಲೈಕ್ ಅವರು ಒಂದು ಸಿನಿಮಾದು ಸೀನ್ ಪ್ಲ್ಯಾನ್ ಮಾಡ್ಕೊಂಡಾಗಲೂ ದಿನಕ್ಕೆ ಇಷ್ಟೇ. ಸೀರಿಯಲ್ಸಲ್ಲಿ ಜಾಸ್ತಿ ಒಂದು ಎಪಿಸೋಡ್ 2 ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತೀವಿ. ಎಪಿಸೋಡ್ಸ್ ಅಂದರೆ ಸೀನ್ಸೇ ಒಂದು 10-15 ಅನ್ನೊಂದು ಸೀನ್ಸ್ ಆಗಿಬಿಡುತ್ತೆ. ಬಟ್ ಸಿನಿಮಾದಲ್ಲಿ 1-2 ಸೀನ್ಸ್ ಇರುತ್ತೆ. ಇಟ್ ಇಸ್ ಅಷ್ಟೇ. ಅದನ್ನು ಹೊರತಾಗಿ ಬೇರೆ ಥರದ್ದೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ಬಂದು ನನ್ನನ್ನು ತುಂಬ ಅಲ್ಲಿ ಹಳ್ಳೀಲಿ ನಾವು ಶೂಟ್ ಮಾಡಿದ್ದು. ಸೊ ಹಳ್ಳಿ ಅಂತಂದಾಗ ಆಬ್ವಿಯಸ್ಲಿ ಸೀರಿಯಲ್ ಆಡಿಯನ್ಸ್ ತುಂಬ ಜನ ಇರ್ತಾರೆ. ಆ ಥರ ರೆಕಗ್ನೈಸ್ ಮಾಡೋದು ಕಂಪೇರ್ಡ್ ಟು ಸಿನಿಮಾ ಫ್ರೆಷರ್ಸಿಗೆ ಸೀರಿಯಲಲ್ಲೇ ಜಾಸ್ತಿ ಸಿಗೋದು. ಸೊ ಸಿನಿಮಾ ಒಂದು ಫ್ರೆಷರ್ಸಿಗೆ ಅಂತಂದಾಗ ಅಷ್ಟು ರೆಕಗ್ನೈಸ್ ಮಾಡಲ್ಲ ಜನ, ಸ್ವಲ್ಪ ದಿನ ವರ್ಕ್ ಮಾಡಬೇಕು ಸಿನಿಮಾದಲ್ಲಿ. ಸೊ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ದು ತುಂಬ ಸಪೋರ್ಟ್ ಆಯ್ತಾ ನಿಮ್ಮ ಫಿಲ್ಮ್? ಖಂಡಿತ ಹೌದು. ಆ್ಯಂಡ್ ನನಗೆ ಯಾವುದು ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಎಲ್ಲೂ ಸ್ಕೂಲ್ ಕಾಲೇಜ್ ಐ ಮೀನ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಎಲ್ಲೂ ಹೋಗಿದ್ದಿಲ್ಲ. ನಾನು ಹೇಳಿದ್ನಲ್ಲ, ಸೊ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ದಿರೇ ಆ ಲೆವೆಲ್ಗೆ ಅಳಿಸೋದು, ಆ ಲೆವೆಲ್ಗೆ ಅಳೋದು ಅದೇ ನೋಡಿನೇ ಕಲ್ತಿದ್ದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರಬೇಕಾದ್ರೆ ಲೀಡ್ ಆ್ಯಕ್ಟರ್ಸ್ಗಳೆಲ್ಲ ಆ್ಯಕ್ಟ್ ಮಾಡೋದಾಗಿರ್ಬೋದು, ಕ್ಯಾಮ್ರಾ ಫೇಸ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲ ಬಾಡಿ ಲ್ಯಾಂಗ್ವೇಜ್ ಅವ್ರನ್ನ ನೋಡಿ ಕಲ್ತಿರೋದು ನಾನು. ಸೊ ಯಾರಾಗಿದ್ರೆ ಫೇವ್ರೆಟ್ ಆ್ಯಕ್ಟ್ರೆಸ್ ತಮ್ಮದು? ಎಲ್ಲರ ಮನೇಲೂ ಇವಾಗ ಎಲ್ಲರ ಮನೇಲೂ ಎಂಜಿನಿಯರ್ಸ್ ಇರ್ತಾರೆ ಅನ್ನೋಂಗೆ ಎಲ್ಲರ ಮನೇಲೂ ಯಶ್ ಸರ್ ಫ್ಯಾನ್ ಇದ್ದೇ ಇರ್ತಾರೆ. ಸೊ ನಾನು ಐ ಆಮ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್. ರಾಧಿಕಾ ಪಂಡಿತ್ ಅವರಂದರೆ ತುಂಬ ಇಷ್ಟ. ರಾಧಿಕಾ ಪಂಡಿತ್ ಅಂದರೆ ತುಂಬ ಇಷ್ಟ. ವೆರಿ ನೈಸ್. ಸೊ ಅವರ ತಾಯಿಯವರ ಪ್ರೊಡಕ್ಷನಲ್ಲೇ ನೀವು ಕೆಲಸ ಮಾಡಿದ್ದೀರಿ. ಸೊ ಎಷ್ಟು ಖುಷಿ ಇದೆ ನಿಮಗೆ ಈಗ? ಅದು ಫಸ್ಟ್ ಗೊತ್ತಿತ್ತಾ? ಐ ಥಿಂಕ್ ರಿವೀಲ್ ಮಾಡಿರಲಿಲ್ಲ ಅಲ್ವಾ? ರಿವೀಲ್ ಆದಾಗ ಹೇಗಿತ್ತು ಖುಷಿ?
ರಿವೀಲ್ ಆದಾಗ ಅಂದರೆ ನನ್ನ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರನ್ನ ನೋಡಿದ ತಕ್ಷಣ ಅಂದರೆ ಅವರೇ ಡೋರ್ ಓಪನ್ ಮಾಡಿದ್ರು ಹೋಗ್ತಿದ್ದಂಗೆ ಎಲ್ಲೋ ನೋಡಿದ್ದೀನಿ ಅಂತ ಒಂದು ಸೆಕೆಂಡಿಗೆ ಅನಿಸ್ತು. ಬಟ್ ಅದನ್ನು ರಿಯಲೈಸ್ ಮಾಡೋದಕ್ಕೆ ಟೈಮ್ ಹಿಡಿತು. ಬಟ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ತುಂಬ ಖುಷಿ ಆಯಿತು. ಐ ವಾಸ್ ಬ್ಲ್ಯಾಂಕ್ ಸ್ವಲ್ಪ ಹೊತ್ತು. ಅವ್ರು ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಬಟ್ ನಾನು ಬ್ಲ್ಯಾಂಕ್ ಆಗೇ ಇದ್ದೆ ಗೊತ್ತಾದಾಗ. ಸೊ ಆಪರ್ಚುನಿಟಿ ಏನಾದರೂ ಸಿಗ್ತಾ ಯಶು ಮತ್ತು ರಾಧಿಕಾ ಪಂಡಿತ್ ಅವ್ರು ನಮಗೆ? ಇಲ್ಲ ಅವ್ರನ್ನ ಮೀಟ್ ಮಾಡಿಲ್ಲ ಇನ್ನು. ಮೇ ಬಿ ಪ್ರಮೋಷನ್ ಟೈಮ್ಗೆ ಏನಾದರೂ ಕಾಣಿಸ್ಕೊಳ್ಬೋದು ಅವರಿಬ್ರು? ಹೋಪ್ಫುಲಿ ವೇಟಿಂಗ್ ಫಾರ್. ಸೊ ನಟನೆ ಅಂತ ಬಂದಾಗ ಹೇಳಿದ್ರಿ ಯಾವುದು ನಿಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನೋಡಿ ಕಲ್ತದ್ದು ಅಂತ. ಸೊ ಈಗ ಈ ಟೈಮ್ನಲ್ಲಿ ನೀವು ಆ ಒಂದು ಕಲ್ತಿರೋದಕ್ಕೆ ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಫೀಲ್ ಮಾಡ್ತೀರಾ? ಗೊತ್ತೋ ಗೊತ್ತಿಲ್ಲದೇನೋ ಇಂಡಸ್ಟ್ರಿ ನನ್ನ ಕೈ ಹಿಡಿದಿದೆ. ಇವಾಗ ಅದೇ ನನ್ನ ಲೈಫ್ ಆಗಿದೆ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ತುಂಬ ಜನ ಹೇಳ್ತಾರೆ ಸರಸ್ವತಿ ಅಂದರೆ ಈ ಆ್ಯಕ್ಟಿಂಗ್ ಎಲ್ರಿಗೂ ಒಲ್ದು ಬರಲ್ಲ. ತುಂಬ ಜನ ನನ್ನ ಜೊತೆಲೇ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಇದ್ದವರೆಲ್ಲ ಎಷ್ಟೋ ವರ್ಷದಿಂದನೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಒಂದು ರೆಕಗ್ನೈಸ್ ಆಗುವಂಥ ಕ್ಯಾರೆಕ್ಟರ್ಸ್ ಪಡ್ಕೊಳ್ಳೋದಕ್ಕೆ. ಹಂಗೆ ನೋಡೋಕ್ಕೋದ್ರೆ ನನಗೆ ತುಂಬ ಟೈಮ್ ಹಿಡಿಲಿಲ್ಲ, ಎಲ್ಲ ಬೇಗನೆ ಆಯಿತು. ಐ ಆಮ್ ಬ್ಲೆಸ್ಡ್, ಖುಷಿ ಆಗುತ್ತೆ. ಸೊ ತಮ್ಮ ಪಾತ್ರದ ಹೆಸರೇನು ಕಥಲ್ವಾಡಿನಲ್ಲಿ? ಮಂಜಿ ಅಂತ ನನ್ನ. ಮಂಜಿ. ಸೊ ಇದು ಕೂಡ ಡಿಗ್ಲಾಮರಸ್ ರೋಲು? ಹೌದು. ಓಕೆ, ತಮಗೇನಾದರೂ ಗ್ಲಾಮರಸ್ ರೋಲ್ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಒಂದೇನು ದಿನದಲ್ಲಿ? ಹಾಗೆಲ್ಲ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರೂ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆದರೆ ಖುಷಿ ಪಡ್ತೀನಿ. ಲೈಕ್ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಒಂದು ಪರ್ಫಾರ್ಮರ್ ಅಂತ ಹೇಳ್ಸ್ಕೊಳ್ಳೋಕೆ ಇಷ್ಟ. ಈ ಒಂದು ಸಿನಿಮಾಗೆ ಅಂದರೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಏನಾದರೂ ಪ್ರಿಪರೇಷನ್ಸ್ ಆಗಿದ್ದುಂಟಾ ಪಾತ್ರಕ್ಕಾಗಿ? ಮಂಜಿ ಪಾತ್ರಕ್ಕೆ ಪ್ರಿಪರೇಷನ್ಸು? ಹೌದು, ಅಂದರೆ ಸರ್ ನಂಗೆ ಕತೆ ಹೇಳಿ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ರು ನನಗೆ, ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ರೆಡಿ ಆಗೋದಕ್ಕೆ ಅಂತ. ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ಡೈಲಾಗ್ ಬೈ ಡೈಲಾಗ್ ಹಿಂಗೆ ಹೇಳಬೇಕು ಅಂತೆಲ್ಲ ನಾನು ಪ್ರಿಪೇರ್ ಆಗಿದ್ದೀನಿ. ಸ್ಲ್ಯಾಂಗ್ಸ್ ಏನಾದರೂ ಇದೆಯಾ? ಹಾಂ, ಹಳ್ಳಿ ಸ್ಲ್ಯಾಂಗ್. ಓವರಾಲ್ ಸಿನಿಮಾ ಒಂದು ಹಳ್ಳಿ ಭಾಷೆಯಲ್ಲೇ ತೊಗೊಂಡು ಎಲ್ಲರೂ ಹಳ್ಳಿ ಭಾಷೆಯಲ್ಲೇ ಮಾತಾಡೋದು. ಸೊ ಅದೇನಾದರೂ ಕಲೀಲಿಕ್ಕೆ ಇಲ್ಲ ಆ ಥರದ್ದೇನಾದರೂ? ಇಲ್ಲ, ನಾನು ಪ್ರಾಪರ್ ಮಂಡ್ಯ ಡಿಸ್ಟ್ರಿಕ್ಟ್ ಕ್ಯಾರ್ಪೇಟೆ ತಾಲೂಕು ತಗಡೂರು ಗ್ರಾಮ. ಸೊ ನಾನು ಅಲ್ಲಿ ಬೆಳೆದಿಲ್ಲ, ಬಟ್ ಮನೆಯವರೆಲ್ಲ ಸ್ವಲ್ಪ ಅದೇ ಸ್ಲ್ಯಾಂಗಲ್ಲೇ ಮಾತಾಡೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ. ಬಟ್ ಪೃಥ್ವಿ ಸರಿಗೆ ಕಷ್ಟ ಆಯಿತು, ಬಿಕಾಸ್ ಅವ್ರದ್ದು ಬೇರೆ ಮಂಗಳೂರು ಕನ್ನಡ, ಅವ್ರಿಗೆ ಕಷ್ಟ ಆಯಿತು. ಬಟ್ ಸ್ಟಿಲ್ ಅವರು ಅಷ್ಟು ಕಷ್ಟ ಥರ ಎಲ್ಲ ಏನು ಮಾತಾಡಲಿಲ್ಲ. ಹಿ ವಾಸ್ ಆ್ಯಕ್ಚುಲಿ ಪ್ರೋ, ನನಗೆ ಈಕ್ವಲ್ ಆಗಿ ಮಾಡ್ತಾಯಿದ್ರು ಭಾಷೆ. ಸೊ ಎಷ್ಟು ಹಾಡುಗಳಿದೆ, ಹಾಡುಗಳ ಚಿತ್ರೀಕರಣ ಎಲ್ಲೆಲ್ಲಾಗಿದೆ? ಎಲ್ಲ ಊರಲ್ಲೇ, ಐ ಮೀನ್ ನಾವು ಶೂಟ್ ಮಾಡಿದಂಥ ಊರಲ್ಲೇ ಎಲ್ಲ ಅಲ್ಲೇ ಆಗಿದೆ. ಮೋಸ್ಟ್ ಆಫ್ ದೆಮ್ ಲೈಕ್ ಮಾಂಟೇಜಸ್ ಥರನೇ ಹೋಗುತ್ತೆ. 2 ಲವ್ ಸಾಂಗ್ಸ್ ಇದೆ ನಂದು, ಹೀರೋದು 2 ಸಾಂಗ್. ಮದುವೆಗೆ ಮುಂಚೆ ಒಂದು ಸಾಂಗು, ಮದುವೆ ಆದಮೇಲೆ ಒಂದು ಸಾಂಗ್ ಇದೆ. ಸೊ ಸಿನಿಮಾದಲ್ಲೂ ಮದುವೆ ಆಗೋಗುತ್ತಾ? ನಾನು ಹೇಳಿದ್ನಲ್ಲ ಮದುವೆ ಆದಮೇಲೆ ಅಂತ. ಆಗುತ್ತೆ. ಓಕೆ, ಸಾಂಗ್ ಬಗ್ಗೆ ಹೇಳ್ತಾ ಇದ್ರಿ. 2 ಲವ್ ಸಾಂಗ್ಸ್ ಇದೆ. ಒಂದು ಎಮೋಷ್ನಲ್ ಸಾಂಗ್ ಇದೆ. ಎಮೋಷ್ನಲ್ ಸಾಂಗ್ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅಂದರೆ ವಿತ್ ಮಾಂಟೇಜ್ ನೋಡಬೇಕಾದ್ರೆ ಎಲ್ಲರೂ ಕನೆಕ್ಟ್ ಮಾಡಿಕೊಂಡು ಫೀಲ್ ಮಾಡ್ಕೊಳ್ಳೋಂಥ ಸಾಂಗ್ ಅದು ಸಿಕ್ಕಾಪಟ್ಟೆ. ನನಗೆ ಅಷ್ಟು ಸಾಂಗ್ಸಲ್ಲಿ ದಟ್ ಈಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತ. ಎಮೋಷ್ನಲ್ ಸಾಂಗೇ, ಬಟ್ ಅದು ನಂಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೊ DKD ಬಂದಾದ್ಮೇಲೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋದನ್ನು ಪ್ರೂವ್ ಮಾಡಿದ್ದೀರಾ. ಸೊ ಅದೇನಾದರೂ ಆ ಡಾನ್ಸಿಂಗ್ ಏನಿದ್ದಾರೆ ಕಾವ್ಯ, ಅದೇನಾದರೂ ಕಾಣಿಸುತ್ತಾ ಬಿಗ್ ಸ್ಕ್ರೀನಲ್ಲಿ? ಇದೆ, ಬಟ್ ತುಂಬ ಪ್ರಾಪರ್ ಡಾನ್ಸ್ ಇಲ್ಲ. ಒಂದು ಹಳ್ಳಿಗೆ ತಕ್ಕಂತೆ ಯಾವ ಥರ ಬೇಕೋ ಆ ಥರ ಇದೆ. ಸೊ ಹಳ್ಳಿಗೆ ತಕ್ಕನಾಗಿ ಡ್ಯಾನ್ಸು ಸ್ಟೆಪ್ಪು ಹಾಕಿದ್ದೀರಾ. ಸೊ ಅಳಿಸ್ತೀರಾ ಕೂಡ ಸಿನಿಮಾದಲ್ಲಿ? ನೋಡಬೇಕು. ಸೊ ಈ ಅಳೋ ಕ್ಯಾರೆಕ್ಟರು ನಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಹಾಗೆ ಭಾವುಕರನ್ನಾಗಿ ಮಾಡೋದು ಕೂಡ ಬಹಳಷ್ಟು ಚಾಲೆಂಜಿಂಗ್. ಸೊ ಯಾವ ರೀತಿ ಇರುತ್ತೆ ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಿಪರೇಷನ್ ಫಾರ್ ದ ರೋಲ್? ಒಂದು ಸೀನ್ ಇದೆ ಸಿನಿಮಾದಲ್ಲಿ, ಅವತ್ತಿಗೆ ನಂದು ಒಂದೇ ಸೀನ್, ಅವತ್ತು ಶೂಟ್ ಮಾಡಿದ ದಿನಕ್ಕೆ ನಂದು ಒಂದೇ ಸೀನ್ ಇತ್ತು. ದ್ಯಾಟ್ ವಾಸ್ ದ ಲಾಸ್ಟ್ ಸೀನ್. ಅದಕ್ಕೆ ಮುಂಚೆ ಪೃಥ್ವಿ ಸರ್ದು ಅವ್ರದ್ದೆಲ್ಲ ಆಗ್ತಾಯಿತ್ತು. ನನಗೆ ಡೈರೆಕ್ಟರ್ ಸರ್ ಸ್ಕ್ರಿಪ್ಟ್ ಕೊಟ್ಟು ಇದು ಒಂದೇ ಸೀನ್ ಇರೋದು, ಪ್ರಿಪೇರ್ ಆಗಬೇಕು, ಹಿಂಗೆ ಬೇಕು, ಹಿಂಗೆ ಬೇಕು ಅಂತ ಹೇಳಿದರು. ಒಂದೇ ಟೇಕಲ್ಲಿ ಮಾಡಬೇಕು, ಹಿಂಗೆ ಬೇಕು ಅಂತ. ಸೊ ಅದು ಹೆಂಗೆ ಅಂದರೆ ಇನಿಷಿಯಲಲ್ಲಿ ಎಮೋಷ್ನಲ್ ಇರಲ್ಲ, ಅವಳ ಕಷ್ಟ ಹೇಳ್ಕೋತಾ ಭಾವುಕಳಾಗುವಂಥ ಒಂದು ಸೀನ್ ಅದು. ಸೊ
ಆ ಸೀನಿಗೆ ಎಲ್ಲರೂ ನನಗೆ ಕ್ಲಾಪ್ಸ್, ಇಡೀ ಸೆಟ್ಟಲ್ಲಿ ಎಲ್ಲರೂ ನನ್ನ ಕ್ಲಾಪ್ಸ್ ಮಾಡಿದರು. ಓಕೆ. ಸೊ ಯಾ ಅದು ಅಳೋದು ಸೀನಲ್ಲಿ ಹಿಂಗೆ ಅಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಐ ವಾಸ್ ಇನ್ ಟು ದ ಕ್ಯಾರೆಕ್ಟರ್. ನಾನೇ ಆ ಕ್ಯಾರೆಕ್ಟರ್ನ ಜೀವಿಸ್ತಾ ಇದ್ದೀನಿ ಅನ್ನೋ ಥರ. ಐ ವಿಲ್ ಬಿ ಮೆಂಟಲಿ ಪ್ರಿಪೇರ್ಡ್ ಆ ಥರ. ಮೆಂಟಲಿ ಪ್ರಿಪೇರ್ ಆಗ್ತೀರಾ. ಸೊ ಈ ಪುಷ್ಪಾ ಮೇಡಮ್ ಏನಿದ್ದಾರೆ, ಸೊ ಅವರು ನಿಮ್ಮ ಆ್ಯಕ್ಟಿಂಗ್ ನೋಡಿ ನಿಮ್ಗೇನಾದರೂ ಅಪ್ರಿಷಿಯೇಟ್ ಮಾಡಿರೋದು ಆ ಥರದ್ದು ಏನಾದರೂ ಆಗಿದೆ? ನಾನು ಅವ್ರನ್ನ ಒಂದೇ ಸಲ ಮೀಟ್ ಮಾಡಿದ್ದು. ಬಟ್ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ತುಂಬ ಇಷ್ಟಪಟ್ಟರು ಮೇಡಮ್ಮು ಆ ಸೀನ್ ನೋಡಿ ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ನಾನು ಅವ್ರನ್ನ ಮೀಟ್ ಮಾಡಿದಾಗಲೂ ಶಿ ಈಸ್ ಲೈಕ್, ನಾನು ಹೇಳಿದ್ದೆ ನಮ್ಮ ಟೀಮ್ ಅವ್ರಿಗೆ ಹೇಳಿದ್ದೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಸ್ಪೆಷಲಿ ಆರ್ಟಿಸ್ಟಿಗೆ. ನಿನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ ಅಂತ ಕೇಳಿದ್ರು. ಯಾವುದೇ ರೀತಿ ತೊಂದರೆ ಅನ್ನೋದಕ್ಕಿಂತ ನಾನು ಫ್ರೆಶರ್, ಅಂದರೆ ಸೀರಿಯಲ್ ಮಾಡಿದ್ದೀನಿ ಬಟ್ ಸಿನಿಮಾಗೆ ಅಂತ ಬಂದಾಗ ನಾನು ಫ್ರೆಶರ್. ಅಲ್ಲಿದ್ದ ಯಾವುದೇ ಆರ್ಟಿಸ್ಟ್ಗಳಿಗೂ ಅಷ್ಟು ಜನದ ಮಧ್ಯೆ ನನಗೂ ಯಾವುದೇ ರೀತಿ ಕಡಿಮೆ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿತ್ತು. ಅಂದರೆ ದ ಎಂಟೈರ್ ಪ್ರೊಡಕ್ಷನ್ ಹೌಸ್. ಸೊ ಅದವ್ರ ದೊಡ್ಡತನ ಅಂತ ಹೇಳ್ಬೋದು. ಸೊ ಚಿತ್ರಾನ ಬಿಗ್ ಸ್ಕ್ರೀನಲ್ಲಿ ಯಾವಾಗ ಕಾಣಬಹುದು ನಿಮ್ಮ ಫ್ಯಾನ್ಸ್? ಆದಷ್ಟು ಬೇಗ. ಆ್ಯಕ್ಚುಲಿ ನಮ್ಮದು ಟೀಸರ್ ಲಾಂಚ್ ಆಗಬೇಕಾಗಿತ್ತು. ಇಂಡಿಯಾ ಪಾಕಿಸ್ತಾನ್ ವಾರಿಂದ ನಾವು ಸೆಲೆಬ್ರೇಷನಲ್ಲಿ ಇರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದಷ್ಟು ಬೇಗ ಟೀಸರ್ ಲಾಂಚ್ ಆಗುತ್ತೆ ಆ್ಯಂಡ್ ಸಿನಿಮಾನು ಬೇಗ ಬರುತ್ತೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ತಕ್ಷಣ ಬಹಳಷ್ಟು ಆಫರ್ಗಳು ಬರ್ತಾ ಇರುತ್ತೆ. ಸೊ ಆ ಥರದ್ದು ಏನಾದರೂ ಆಗಿದೆಯಾ? ನೆಕ್ಸ್ಟ್ ಯಾವ ಕಡೆ ತಮ್ಮ ಪಯಣ? ಸದ್ಯಕ್ಕೆ ಯಾವುದೂ ಇಲ್ಲ. ಇದಾದ್ಮೇಲೆ ನೋಡೋಣ. ಸೊ ಹಾಗಾದ್ರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಇನ್ಮೇಲೆ ಬರೀ ಬಿಗ್ ಸ್ಕ್ರೀನಲ್ಲಿ ಮಾತ್ರ ನೋಡೋಕೆ ಸಾಧ್ಯನಾ? ಸ್ಮಾಲ್ ಸ್ಕ್ರೀನಿಗೆ ಬರಲ್ವಾ? ಹಾಗೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾನೇ ಮಾಡ್ತೀನಿ ಅಥವಾ ಸೀರಿಯಲ್ಲೇ ಮಾಡ್ತೀನಿ ಅಂತ ಹೇಳಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಯಾವುದನ್ನು ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಬೇರೆನೇ ಇರುತ್ತೆ. ಲೈಕ್ ಬಟ್ ನೀವು ವಿಶ್ ಮಾಡೋದೆಲ್ಲ ಆಗ್ತಾ ಇದೆಯಲ್ಲ ನೋಡಿ, ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಫಸ್ಟ್ ವಿಶ್ ಆಗಿತ್ತು. ದಟ್ ವಾಸ್ ದ ಓನ್ಲಿ ವಿಶ್ ಆ್ಯಕ್ಚುಲಿ. DKD ಒಪ್ಕೊಳ್ಳೋದಕ್ಕೂ ಅದೇ ಕಾರಣ. ಲೈಕ್ ಸೀರಿಯಲ್ ಕ್ವಿಟ್ ಮಾಡಿದ್ದೆ ನಾನು. ಅದಾದಮೇಲೆ DKD ಬಂದಿದ್ದು. DKD ಒಪ್ಕೊಳ್ಳೋದಕ್ಕೆ ಕಾರಣನೇ ನಾನು ರಿಯಾಲಿಟಿ ಶೋ ಮಾಡಬೇಕನ್ನೋ ಕಾರಣಕ್ಕೇ ಅದು. ಆ್ಯಂಡ್ DKD ಇಸ್ ಮೈ ಫೇವ್ರೆಟ್ ಜರ್ನಿ ಇನ್ ಮೈ ಎಂಟೈರ್ ಲೈಫ್. ಅದು ಇಟ್ ವಾಸ್ ತುಂಬ ಮೆಮೊರೇಬಲ್ ಆಗಿ ಚೆನ್ನಾಗಿತ್ತು. ಇಟ್ ವಾಸ್ ಟೂ ಗುಡ್. ಸೊ ಅದು ಒಂದೇ, ದಟ್ ವಾಸ್ ದ ಓನ್ಲಿ ವಿಶ್. ಐ ನೆವರ್ ಥಾಟ್ ನಾನು ಸೀರಿಯಲ್ ಲೀಡ್ ಮಾಡಬೇಕು, ಸಿನಿಮಾದಲ್ಲಿ ಲೀಡಾಗಿ ಮಾಡಬೇಕು, ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಆಲ್ ಅದಾಗದೇ ಬಂದಂಥ ಅವಕಾಶಗಳು. ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ. ಸೊ ಮುಂದಿನ ದಿನಗಳಲ್ಲಿ ಈ ಹೀರೋ ಜೊತೆ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಈ ಹೀರೋ ಜೊತೆ ಮಾಡಲೇಬೇಕು ಅನ್ನೋ ಆಸೆ ಇದ್ದರೆ ಯಾವ ಹೀರೋ? ರಕ್ಷಿತ್ ಶೆಟ್ಟಿ ಸರ್. ಓಹ್, ಆ್ಯಕ್ಚುಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಅವರ ಟೀಮ್, ಅಂದರೆ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಆಸ್ ಎ ಡೈರೆಕ್ಷನ್ ಗಿಳಿಬೇಕು ಅನ್ನೋ ಆಸೆ? ನೋ ನಾಟ್ ಲೈಕ್ ದ್ಯಾಟ್. ಬಟ್ ಅವರ ಡೈರೆಕ್ಷನ್ ಟೀಮ್ ಒಂದ್ಸಲ ನಮ್ಮದು ಕೆಂಡಸಂಪಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಅವರು ಸಪ್ತಸಾಗರದ ಆಚೆಯಲ್ಲೂ ಶೂಟ್ ನಡೀತಾ ಇತ್ತು. ಸೊ ಅಲ್ಲಿ ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್. ಬಟ್ ಫೋಟೋ ತೊಗೊಳಕ್ಕಾಗಲಿಲ್ಲ. ಅವ್ರ ಗೆಟಪ್ಪಲ್ಲಿ, ಐ ಮೀನ್ ಸಿನಿಮಾ ಗೆಟಪ್ಪಲ್ಲಿದ್ದರು. ಸೊ ಹಿ ಡಿಂಟ್ ಗಿವ್ ಅಸ್ ಫೋಟೋ. ಅಲ್ಲಿದ್ದಂಥ ಡೈರೆಕ್ಷನ್ ಟೀಮ್ ಅವರೆಲ್ಲ ದೇವರ್ ಲೈಕ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಅವ್ರ ವೇ ಆಫ್ ಡೈರೆಕ್ಷನ್ ಇದೆಯಲ್ಲ, ಇಟ್ಸ್ ಸಮಥಿಂಗ್ ಯೂನಿಕ್ ಅಂತ ಅನಿಸುತ್ತೆ ನನಗೆ. ಸೊ ಅವ್ರು ಅಂದರೆ ಕಲಿಬೇಕು ಡೈರೆಕ್ಷನ್ ಅಂತಲ್ಲ, ಒಂದು ಸ್ವಲ್ಪ ಏನಾದರೂ ನಾಲೆಜ್ ಡೈರೆಕ್ಷನಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಆಸೆ ಇದೆ. ಸೊ ಯಾವ ಹೀರೋಯಿನ್ ನಿಮಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯಾವ ಹೀರೋಯಿನ್ನ ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇವ್ರ ಕಾಂಪಿಟೇಟರ್ ಅಂತ ಅನ್ಕೊಂಡಿದ್ದೀರಿ? ಯಾರನ್ನೂ ಇಲ್ಲ. ಸ್ಮಾಲ್ ಸ್ಕ್ರೀನಲ್ಲಿ? ನೋ ಒನ್. ಎವ್ರಿಬಡಿ ಆರ್ ಯುವರ್ ಫ್ರೆಂಡ್ಸ್ ದೆನ್? ಯಾ. ದಟ್ಸ್ ಸ್ವೀಟ್. ಸೊ ಯಾವ ಹೀರೋಯಿನ್ ಇಂದ ತಾವು ಇನ್ಸ್ಪೈರ್ ಆಗಿದ್ದೀರಿ? ರಾಧಿಕಾ ಪಂಡಿತ್ ಅವರು ಅಂತ ಹೇಳಿದ್ರಿ, ಬಟ್ ಅವರನ್ನು ಹೊರತುಪಡಿಸಿ ಅವರಿಂದ ಕಲ್ತಿದ್ದೀನಿ, ಅವ್ರು ತುಂಬ ಎಮೋಷ್ನಲ್ ಆಗಿರ್ಬೋದು, ಇಲ್ಲ ಈ ಒಂದು ಸೀಕ್ವೆನ್ಸ್ ಸಖತ ಮಾಡ್ತಾರೆ ಅನ್ನೋದಾದ್ರೆ ಯಾರು? ನೋ ಒನ್ ಲೈಕ್ ದ್ಯಾಟ್. ಲೈಕ್ ಹೀರೋಸ್ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಒಂದೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ. ಈಗ ಯಶ್ ಸರ್ ಅಂತ ಬಂದರೆ ಅವರು ಪರ್ಸ್ನಲಿ ಪ್ರೊಫೆಷ್ನಲಿ ಅವ್ರ ಗ್ರೋತ್ ತುಂಬ ಚೆನ್ನಾಗಿ ಆಗಿದೆ. ಸೊ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅವರು. ಆ್ಯಂಡ್ ಸುದೀಪ್ ಸರ್ ಫಾರ್ ಅ ಸ್ಟೈಲ್, ಮತ್ತು ಬಿಗ್ ಬಾಸ್ನ ಹ್ಯಾಂಡಲ್ ಮಾಡೋ ರೀತಿ. ಅಂದರೆ ತುಂಬ ಜನ ಈಗ ಅವ್ರು ಬಿಟ್ಟರೆ ಬೇರೆ ಯಾರೂ ಆ ಸ್ಥಾನ ತುಂಬಕ್ಕಾಗಲ್ಲ ಅನ್ನೋಷ್ಟು ಇದು. ಸೊ ಮೆನಿ. ಆ್ಯಂಡ್ ಶಿವಣ್ಣ ಸರ್, ನಾನು DKDಗೆ ಹೋದ್ಮೇಲೆ ಅವ್ರ ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಫಾರ್ ಅಸ್ ಅವರ ಒಂದು ಹ್ಯುಮ್ಯಾನಿಟಿ, ಅವರು ಹಿ ಈಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಆಫ್ ಕೋರ್ಸ್ ಫಾರ್ ಹಿಸ್ ಎನರ್ಜಿ. ಎಕ್ಸಾಕ್ಟ್ಲಿ. ಸೊ
ಒಂದಲ್ಲ ಒಂದು ಕಾರಣಕ್ಕೆ ಒಬ್ಬೊಬ್ರು ಇಷ್ಟ ಆಗ್ತಾನೆ ಇರ್ತಾರೆ. ಸೊ ಯಾವ ಚಿತ್ರ ರೀಸೆಂಟಾಗಿ ಯಾವ್ದಾದ್ರು ಮೂವಿ ನೋಡಿದ್ದೀರಾ? ಓ ತುಂಬ ನೋಡ್ತಾ ಇರ್ತೀನಿ. ಸೊ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗದಂಥ ಚಿತ್ರ, ಕನ್ನಡದ ಚಿತ್ರ, ರೀಸೆಂಟ್ ಮೂವೀಸ್ ಅಥವಾ ಹಳೇದಾದರೂ ಅಡ್ಡಿಲ್ಲ? ರೀಸೆಂಟಾಗಿ ಮ್ಯಾಕ್ಸ್ ಮೂವಿನೂ ನೋಡಿದೆ, ಚೆನ್ನಾಗಿತ್ತು. ಎಷ್ಟ ಐ ಲೈಕ್. ಯೂಶಲಿ ನನಗೆ ಮಾಸ್ ಫೈಟ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಆ ಸಿನಿಮಾ ತುಂಬ ಇಷ್ಟ ಆಯಿತು. ಸೊ ತುಂಬ ಅಳಿಸಿದ ಚಿತ್ರ ಯಾವುದು ನಿಮಗೆ? ಈಗ ರೀಸೆಂಟಾಗಿ ಒಂದು ಸಿಂಹ ಸರ್ ಮತ್ತು ಅವರು ವಿಜಯ್ ಅಲ್ಲ, ಐ ಡೋಂಟ್ ರಿಮೆಂಬರ್ ದಟ್ ಕೋಟಿ ದೇವರ ದಟ್ ಮೂವಿ ನೇಮ್ ಏನು, ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವ್ರೆ ಪ್ರೀತಿ, ಆ ಸಾಂಗ್ ಇದೆ ಆ ಸಿನಿಮಾದಲ್ಲಿ. ಆ ಸಿನಿಮಾ ನಂಗೆ ಇಷ್ಟ ಆಯಿತು. ಆ ಸಿನಿಮಾ ಹೆಸರು ಬರ್ತಾ ಇಲ್ಲ ನನಗೆ. ಅದ ಸಿನಿಮಾ ಹೆಸರು ಬರ್ದಿಲ್ ಜ್ಞಾಪಕ ಆಗದಿಲ್ದಿರೋದು ಒಳ್ಳೇದೇ ಆಯಿತು. ನೀವು ಹಾಡೋದನ್ನು ನಾವು ಕೇಳೋಂಗಾಯ್ತಲ್ಲ. ಸೊ ಒಟ್ಟಾರೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಒಂದು ರೈಟ್ ಮೊಮೆಂಟ್ನಲ್ಲಿ? ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದೀರಿ. ಹೌದು. ಸೊ ಅವರ ಸ್ಮಾಲ್ ಸ್ಕ್ರೀನಲ್ಲಿ ಅಂತೂ ಅವರು ಅಪಾರವಾದಂಥ ಪ್ರೀತಿನ ನಿಮಗೆ ಇರ್ತಿದ್ದಾರೆ. ಸೊ ಇನ್ನು ಮುಂದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಇಟ್ ಈಸ್ ರಿಯಲಿ ಅನ್ಕಂಡೀಷ್ನಲ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಸೀರಿಯಲ್ ಆಗಿರ್ಬೋದು, DKD ಆಗಿರಬಹುದು. ಈಗ ಸಿನಿಮಾ ಬರ್ತಾ ಇದೆ. ನೀವು ನನ್ನನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ಸಿನಿಮಾದಲ್ಲಿ, ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಐ ಆಮ್ ಬ್ಲ್ಯಾಂಕ್. ಬಟ್ ಹೋಪ್ಫುಲಿ ನೀವು ನನಗೆ ತುಂಬ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ. ಸೊ ಹಾಗಾದರೆ ಸುಮ್ಮನ ಹೆಸರು ಚೇಂಜ್ ಆಗಿ ಮಂಜಿ ಆಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ? ಇವಾಗ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಹೆಸರು ಚೇಂಜ್ ಆಗ್ತಾನೇ ಇರುತ್ತೆ. ಅಲ್ಲ, ಸುಮನ ಆದಮೇಲೆ ಎಲ್ಲರಿಗೂ ಕಾವ್ಯ ಅಂತಾನೆ ಕಾವ್ಯ ಶೈವ ಅಂತಾನೆ ಗೊತ್ತಿತ್ತು. ಸೊ ಇನ್ಮೇಲೆ ಮಂಜಿ ಅಂತ ಕರೆಯೋದ್ರಲ್ಲಿ ನೋ ಡೌಟ್ ಅಂತೀರಾ? ನಾನು ಆ್ಯಕ್ಚುಲಿ ಸರ್ಗೆ ನನ್ನ ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೆ. ಕ್ಯಾರೆಕ್ಟರ್ ಹೆಸರಾ? ಹಾಂ, ಕ್ಯಾರೆಕ್ಟರ್ ಹೆಸರು ಚೇಂಜ್. ಯಾಕೆ? ಐ ಡೆಂಟ್ ಫೀಲ್ ಲೈಕ್ ಓಕೆ, ಬೇರೆ ಯಾವುದಾದ್ರೂ ಇಡ್ಬೋದಲ್ವಾ ಅಂತ ಅನ್ಸ್ಕೊಂಡು. ಯಾವ ಹೆಸರು ಬೇಕಿತ್ತು ನಿಮಗೆ? ಇದೆ ಅಂತ ಪರ್ಟಿಕ್ಯುಲರ್ ಆಗೇನಿಲ್ಲ, ಬಟ್ ಆ್ಯಕ್ಚುಲಿ ಹೀರೋ ಹೆಸರು ಮೋಹನ ಅಂತ. ಸೊ ಎಂ ಮಂಜಿ ಅಂತ ಇಟ್ಟಿರ್ಬೋದು. ಸೊ ಮೋಹನ ಲವ್ಸ್ ಮಂಜಿ ಥರ ಮೇ ಬಿ. ಸೊ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಜೋರಾಗಿದೆಯಾ ಸಿನಿಮಾದಲ್ಲಿ? ಫೈಟ್ ಇದೆ, ಪ್ರೀತಿ ಇದೆ, ಸಸ್ಪೆನ್ಸ್ ಇದೆ, ಎಲ್ಲ ಇದೆ ಸಿನಿಮಾದಲ್ಲಿ. ಕತೆ ಒಪ್ಕೊಂಡಿದ್ದಕ್ಕೆ ಕಾರಣ ಏನು ಇಷ್ಟ ಆಯಿತು ಕಥೆಯಲ್ಲಿ ತಮಗೆ ಅಂತ? ಕತೆ ಕೇಳಿ ಕತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಜಡ್ಜ್ಮೆಂಟಲ್ ಆಗಿ ಒಪ್ಕೊಳ್ಳೋಷ್ಟು ನಾನಿನ್ನ ಬೆಳೆದಿಲ್ಲ. ಆರ್ಟಿಸ್ಟ್ ಕ್ರ್ಯೂ ನನಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸಿನಿಮಾದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಸ್ ಅ ಲೀಡ್ ನಾನು ಮಾಡ್ತಿದ್ದೀನಿ ಅಂದಾಗ ಒಂದು ತುಂಬ ಎಕ್ಸ್ಪೀರಿಯನ್ಸ್ಗಳಾಗತ್ತೆ. ಅವರಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡಿದಾಗ ಖಂಡಿತ ಐ ಲರ್ನ್ ಸಮಥಿಂಗ್ ಫ್ರಮ್ ಇಟ್ ಅನ್ನೋ ಕಾರಣಕ್ಕೆ ಒಪ್ಕೊಂಡಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಅದಕ್ಕೆ ಒಪ್ಕೊಂಡು. ಸೊ ಇವಾಗ ಸಿನಿಮಾದಲ್ಲಿ ಕಾಣಿಸ್ಕೊಂಡಾದ್ಮೇಲೆ ಮತ್ತೆ ಕಿರುತೆರೆ ಅವರು ಕರೆಯೋದು, ಸಿನಿಮಾಗೆ ಹೊಟ್ಟೋದ್ರು ಅಂತ ಕರೆಯೋದಕ್ಕೆ ಹಿಂಜರಿಯೋದು ಇರುತ್ತಾ? ಅಥವಾ ಇಲ್ಲ ಸಿನಿಮಾಗೆ ಹೋಗಿದ್ದಾರೆ, ಅಯ್ಯೋ ಬರಲಿ ಮತ್ತೆ ನಮ್ಮ ಸೀರಿಯಲ್ಗೆ ಇನ್ನೂ ಜಾಸ್ತಿ ಆಗುತ್ತೆ TRP ಅಂತ ಕರೆಯೋದಿದೆಯಾ? ಇವೆರಡರಲ್ಲಿ ಯಾವ ಥರ ಇರುತ್ತೆ ಅವ್ರ ಮೆಂಟಾಲಿಟಿ ಅಕಾರ್ಡಿಂಗ್ ಟು? ಇವಾಗ ನಂದು ಕೆಂಡಸಂಪಿಗೆ ಆದಮೇಲೂ ಸೀರಿಯಲ್ಸ್ ಬಂತು, ಸಿನಿಮಾ ಅನೌನ್ಸ್ ಆದಮೇಲೂ ಇವಾಗಲೂ ಸೀರಿಯಲ್ಸ್ ಬರ್ತಾ ಇದೆ. ಆ ಥರ ಜಡ್ಜ್ ಮಾಡೋಕ್ಕಾಗಲ್ಲ. ಸ್ವಲ್ಪ ರೆಮ್ಯುನರೇಷನ್ ಎಲ್ಲ ಸ್ವಲ್ಪ ಪೀಕ್ ಹೋಗಿದೆ. ಇವಾಗ ಒಂದು ಕೆಲಸ ಮಾಡಿ ನೆಕ್ಸ್ಟ್ ನಿಮಗೆ ಪ್ರಮೋಷನ್ ಆದಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ, ಹಾಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಹಾಗಾದರೆ ಮುಂದೆ ಯಾವುದೂ ಒಪ್ಕೊಂಡಿಲ್ಲ, ಇನ್ನು ಮುಂದೆ ಪ್ರಾಜೆಕ್ಟ್ಸ್ಗಳನ್ನ ಒಪ್ಕೊಳೋದು ಬಾಕಿ ಇದೆ ಅಂತ ಹೇಳ್ತೀರಾ. ಸೊ ರೈಟ್ ನಾವು ಪ್ರಮೋಷನಲ್ಲಿ ಬಿಸಿ ಆಗ್ತೀರಾ ಇನ್ಮೇಲೆ ಅಂತ. ಸೊ ಯಾವ ರೀತಿಯಾಗಿ ಪ್ರಮೋಷನ್ ಮಾಡಬೇಕು ಅನ್ನೋದೇನಾದರೂ ಪ್ಲ್ಯಾನ್ ಇದೆಯಾ? ನೋ ಐಡಿಯಾ. ಟೀಮ್ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ತುಂಬ ಚೆನ್ನಾಗೇ ಪ್ರಮೋಷನ್ ಮಾಡಬೇಕು ಅಂತ ಇದ್ದಾರೆ. ಆ್ಯಸ್ ಇಟ್ಸ್ ಅ ವೆರಿ ಬಿಗ್ ಬ್ಯಾನರ್. ಎಸ್. ಸೊ ಒಟ್ನಲ್ಲಿ ಸಾಥ್ ನೀಡ್ತೀರಾ? ಆಫ್ ಕೋರ್ಸ್. ದ್ಯಾಟ್ಸ್ ನೈಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ನಿಮ್ಮ ಚಿತ್ರದ ಬಗ್ಗೆ ಬಹಳಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೀಸರ್ ಲಾಂಚ್ ಆದಮೇಲೆ, ಟ್ರೇಲರ್ ಲಾಂಚ್ ಆದಮೇಲೆ ಆ್ಯಂಡ್ ಮೂವಿ ರಿಲೀಸ್ ಆದಮೇಲೆ ಸೊ ಸಕ್ಸಸ್ ಮೀಟ್ ಖಂಡಿತ ವಿತ್ ಅ ಸ್ವೀಟ್. ಹೋಪ್ಫುಲಿ. ಏನಕ್ಕೆ ಹೋಪ್ಫುಲಿ? ಸ್ವೀಟ್ ತಗೊಬನ್ನಿ ಅಂದಿದ್ದಕ್ಕೆ ಹೋಪ್ಫುಲಿ ಅಲ್ಲ, ಸಕ್ಸಸ್ ಮೀಟ್ ಮಾಡೋ ಥರ ಆಗಲಿ ಅಂತ. ಓಕೆ, ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಿಕಾಸ್ ಸ್ಮಾಲ್ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ನಿಮ್ಮನ್ನ ಸ್ವೀಕರಿಸಿದ್ದಾರೆ ಅಂದರೆ ಬಿಗ್ ಸ್ಕ್ರೀನಲ್ಲೂ 100% ಸ್ವೀಕರಿಸ್ತಾರೆ. ಹೇಳೋಕ್ಕಾಗಲ್ಲ ಜನಕ್ಕೆ ಯಾವಾಗ ಹಿಂಗೆ ಇಷ್ಟ ಆಗ್ತೀವಿ, ಹಿಂಗೆ ಇಷ್ಟ ಆಗಲ್ಲ ಹೇಳೋಕ್ಕಾಗಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಆಲ್ ದಿ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. Thank you so ಥ್ಯಾಂಕ್ much. ಯು Thank ಫಾರ್ you. ಯೋರ್ ಟೈಮ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದು ಕಾವ್ಯ ಅವರ ಜೊತೆ. ಸೊ ಅವರು ಕೂಡ ಬಹಳಷ್ಟು ಒಳ್ಳೆ ಮಾತುಕತೆಯನ್ನು ಮಾಡಿದ್ರು. ಸೊ ಅವರ ಮುಂದಿನ ಪ್ರಾಜೆಕ್ಟ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ, ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.